ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಶಾಪ್ಗೆ ಹೋಗ್ತಾ ಇದ್ದೀನಿ. ಮನೆಗೆ ಬೇಕಾದಂಥ ಐಟಮ್ಸ್ನ ಪರ್ಚೇಸ್ ಮಾಡೋಣ ಅಂತ. ಈ ಜಾಗ ಬಂದುಬಿಟ್ಟು ನಿಮಗೆ ಮನೆಗೆ ಬೇಕಾದಂಥ ಎಲ್ಲ ಹೋಮ್ ಅಪ್ಲಯನ್ಸ್ ಸಿಗುವಂಥ ಜಾಗ ಆಗಿದೆ. ಸೊ ಇಲ್ಲಿ ನಿಮಗೆ ಮನೆಗೆ ಬೇಕಾದಂಥ ಐಟಮ್ಸಿಂದ ಇಲ್ಲಿ ಬಂದು ನಿಮಗೆ ಸ್ಟೀಲ್ ಐಟಮಿಂದ ಹಿಡಿದು ಪ್ಲಾಸ್ಟಿಕ್ ಐಟಮ್ ತನಕ ಸಿಗುತ್ತೆ. ಸೊ ಇದು ರೀಸನಬಲ್ ಕಾಸ್ಟ್ ಆಗಿರುವಂಥ ಶಾಪ್ ಆಗಿದೆ. ತುಂಬ ಚೆನ್ನಾಗಿದೆ. ಇದು ತುಂಬ ರೀಸೆಂಟಾಗಿ ಓಪನ್ ಆಗಿರೋಂಥ ಶಾಪ್ ಏನಲ್ಲ, ತುಂಬ ಹಳೆಯ ಶಾಪ್ ಇದು. ಸೊ ಇದು ಹೋಲ್ಸೇಲ್ ಶಾಪ್ ಅಂತಲೂ ನೀವು ಹೇಳ್ಬೋದು. ಸೊ ಇದು ನೋಡಿ, ಇದ್ರ ಹೆಸರು ಬಂದು ಶ್ರೀ ಮಾತಾಜಿ ಪ್ಲಾಸ್ಟಿಕ್ ಅಂತ. ಸೊ ನಾನು ನನ್ನ ಮನೆಗೆ ಏನಾನ ಐಟಮ್ಸ್ ಬೇಕಾದರೆ ಒಂದು ನಾನು ಡಿಮಾರ್ಟ್ಗೆ ಹೋಗ್ತೀನಿ. ಡಿಮಾರ್ಟ್ ಇಲ್ಲ ಆದರೆ ನೆಕ್ಸ್ಟ್ ಬಂದು ಈ ಶಾಪ್ನೇ ನಾನು ಚೂಸ್ ಮಾಡ್ಕೊಳ್ಳೋದು. ಇಲ್ಲಿ ನಿಮಗೆ ಯಾವುದೇ ಥರದ ಐಟಮ್ ಬೇಕಾದರೆ ಸಿಗುತ್ತೆ. ಗ್ರೋಸರಿ ಐಟಮ್ ಅಂತ ಸಿಗಲ್ಲ. ಒನ್ಲಿ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಐಟಮ್ ಹೋಲ್ಸೇಲಾಗಿ ನಿಮಗೆ ಸಿಗುತ್ತೆ ಮತ್ತು ರೀಸನಬಲ್ ಕಾಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ವಿಸಿಟ್ ಮಾಡ್ತಿರಾದರೆ ಇದು ಲೊಕೇಟೆಡ್ ಆಗಿರೋದು ಬೆಂಗಳೂರು ಯಲಹಂಕ ಕೋಗಿಲು ಕ್ರಾಸ್ ಮಾರುತಿ ನಗರ ಹತ್ರ. ಸೊ ನಿಮಗೆ ಲೊಕೇಶನ್, ನೀವು ಯಾರಾದರೂ ಯಲಹಂಕ ಇದ್ದೀರಾ ಅಥವಾ ನ್ಯೂ ಟೌನ್ ಯಲಹಂಕ ಇದ್ದೀರಾ ಆದರೆ ಈ ಜಾಗಕ್ಕೆ ನೀವು ವಿಸಿಟ್ ಮಾಡಿ. ಸೊ ನಿಮಗೆ ರೀಸನಬಲ್ ಆಗಿ ಹೋಲ್ಸೇಲಾಗಿ ಏನಾದರೂ ತೊಗೊಳ್ತೀರಾ ಬಲ್ಕ್ ಆಗಿ ಆದರೆ ನಿಮ್ಗೆ ಇನ್ನೂ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ನೀವು ಬಂದು ಒಮ್ಮೆ ವಿಸಿಟ್ ಮಾಡಿ. ನನಗೆ ಇಲ್ಲಿ ಇಷ್ಟ ಆದ ಐಟಮ್ಸ್ ಅಂದರೆ ಸ್ಪೆಷಲಾಗಿ ಗಾರ್ಡನಿಂಗ್ಗೆ ನಿಮಗೆ ತುಂಬ ವೆರೈಟಿ ಐಟಮ್ಗಳು ಸಿಗುತ್ತೆ. ಪ್ರತಿಯೊಂದು ವಸ್ತು ನಿಮಗೆ ಸಿಗುತ್ತೆ. ಸ್ಪೆಷಲಾಗಿ ಅಡುಗೆ ಮನೆಗೆ ಉಪಯೋಗ ಆಗುವಂಥ ಜಾರ್ಗಳಾಗಲಿ, ಜಾಡಿ ಆಗಲಿ, ಗ್ಲಾಸ್ ಐಟಮ್ಸಿಂದ ಹಿಡಿದು ಸ್ಟೀಲ್ ಐಟಮು, ಪಿಂಗಾಣಿ ಐಟಮು, ಎಲ್ಲ ಥರದ ಐಟಮ್ಗಳು ಸಿಗುತ್ತೆ. ಸೊ ಅದ್ರ ಮೇಲೆ ನಿಮಗೆ ಪರ್ಟಿಕ್ಯುಲರ್ಗೆ ಕಾಸ್ಟನ್ನು ಆಗಲೇ ಮೆನ್ಷನ್ ಮಾಡಿರ್ತಾರೆ. ಇದು ನನಗೆ ಮನೆಗೆ ಹತ್ತಿರವಾಗಿರೋದ್ರಿಂದ ನಾನು ರೆಗ್ಯುಲರಾಗಿ ಏನೇ ಒಂದು ವಸ್ತು ಬೇಕಾದರೆ ಇಮ್ಮಿಡಿಯೇಟಾಗಿ ಏನಾದರೂ ತೊಗೊಳ್ಬೇಕಂದಾಗ ನಾನು ಈ ಜಾಗದಲ್ಲಿ ನನಗೆ ಯಾವುದೇ ಒಂದು ವಸ್ತು ಬೇಕಾದರೂ ನನಗೆ ಇಮಿಡಿಯೇಟಾಗಿ ಸಿಗುತ್ತೆ. ಯಾವುದು ಈ ಥರದ್ದು ಮನೆಗೆ ಬೇಕಾದಂಥ ಐಟಮ್ಸ್ ಇಲ್ಲ ಅಂತದಿಲ್ಲ, ಎಲ್ಲ ಥರದ ಐಟಮ್ಸ್ ಸಿಗುತ್ತೆ. ಮೇನಾಗಿ ಇವರು ಪ್ಲಾಸ್ಟಿಕ್ ಐಟಮ್ಮು ಜಾಸ್ತಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬಕೆಟಿಂದ ಹಿಡಿದು ಟಬ್ಗಳಾಗಲಿ ಎಲ್ಲ ಥರದ ಐಟಮ್ಗಳಿದೆ. ಈವನ್ ಗೀಝರು, ಮಿಕ್ಸಿ, ಅಡುಗೆ ಮನೆಗೆ ಬೇಕಾದಂಥ ಪ್ಲಾಸ್ಟಿಕ್ ಐಟಮ್ ಅಂತೂ ತುಂಬ ವೆರೈಟಿಗಳಲ್ಲಿ ಸಿಗುತ್ತೆ ನಿಮಗೆ. ನೋಡಿ ಎಷ್ಟು ವೆರೈಟಿ ಆಫ್ ಗ್ಲಾಸ್ ಡಿಸೈನ್, ತುಂಬ ಡಿಸೈನ್ ಆಗಿರುವಂಥ ಗ್ಲಾಸ್ಗಳಿದ್ದಾವೆ. ಜ್ಯೂಸ್ ಗ್ಲಾಸ್ಗಳಿಂದ ಹಿಡಿದು ವಾಟರ್ ಗ್ಲಾಸ್ಗಳು, ತುಂಬ ವೆರೈಟಿ ಅಂತೂ ತುಂಬ ಇದ್ದಾವೆ. ನೀವು ಒಂದು ಸಲ ವಿಸಿಟ್ ಮಾಡಿ. ಯಾರಾದರೂ ನಿಯರ್ ಇದ್ದೀರಾ ಆದರೆ, ಗೊತ್ತಿಲ್ಲ ಆದರೆ ಲೊಕೇಶನ್ ಬಂದು ಯಲಹಂಕ ಕೋಗಿಲು ಕ್ರಾಸ್ ಮಾರುತಿ ನಗರ ಹತ್ರ ಇರೋದು. ಸೊ ಇದು ನಾನು ರೆಗ್ಯುಲರಾಗಿ ವಿಸಿಟ್ ಮಾಡೋ ಶಾಪ್ ಆಗಿರೋದ್ರಿಂದ ಸೊ ಇದ್ರದ್ದು ನಾನೊಂದು ವಿಡಿಯೋ ಮಾಡಿ ಹಾಕ್ತಾ ಇರೋದು. ಸೊ ಇಲ್ಲಿ ನನಗೆ ಆಲ್ಮೋಸ್ಟ್ ಅಲ್ಲಿ ಶಾಪ್ಗೆ ಹೋದರೆ ಯಾವಾಗಲೂ ನನಗೆ ಚೆನ್ನಾಗಿರೋಂಥ ಐಟಮೇ ಸಿಗುತ್ತೆ. ಕ್ವಾಲಿಟಿಯಲ್ಲಿ ಅಂತೂ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಐಟಮ್ ಸಹ ಕ್ವಾಲಿಟಿ ಅಂತೂ ತುಂಬ ಬೆಸ್ಟು. ನಮಗೆ ಡಿಮಾರ್ಟಲ್ಲಿ ಏನು ನಮಗೆ ಐಟಮ್ಗಳು ಸಿಗುತ್ತಲ್ವ, ಸೊ ಅದೇ ಥರ ಇಲ್ಲೂ ಸಿಗುತ್ತೆ. ಯಾರಾದರೂ ನಿಮಗೆ ವಿಸಿಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಸೊ ನನಗೆ ಸ್ವಲ್ಪ ಮನೆಗೆ ಬೇಕಾದಂಥ ಐಟಮ್ಸ್ ಏನು ಬೇಕಿತ್ತು ತೊಗೊಂಡೆ. ಹಾಗೆ ತೊಗೋತಾ ಅಲ್ಲಿರುವಂಥ ಐಟಮ್ಸ್ಗಳು ನನಗೆ ತುಂಬ ಇಷ್ಟ ಆಯಿತು. ಇಷ್ಟೊಂದು ವೆರೈಟಿ ಒಂದು ಜಾಗದಲ್ಲಿ ಸಿಗೋದ್ರಿಂದ ಸೊ ನಾನು ಯಾರಾದರೂ ನನಗೆ ಗೊತ್ತಿರೋರು ನಿಮ್ಗೆ ಏನಾದರೂ ಈ ಥರ ಬೇಕಾದರೆ ನೋಡಿ ಹೋಗಿ ತೊಗೊಳ್ಳಿ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ಕೊಂಡಿರೋದು. ಸೊ ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ನಾನು ಗಾರ್ಡನಿಂಗ್ ಮಾಡೋದ್ರಿಂದ ನನಗೆ ತುಂಬ ಯಾವಾಗಲೂ ಪಾಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ನಾನು ಪಾಟ್ಸ್ ಎಲ್ಲ ಬೇಕಂದಾಗ ಇಲ್ಲಿಗೆ ಬರ್ತೀನಿ, ಏನೇನು ಬೇಕು ಪರ್ಚೇಸ್ ಮಾಡ್ತೀನಿ. ಸೊ ತುಂಬ ಪ್ರೈಸ್ ಅಂತೂ ತುಂಬ ಕಮ್ಮಿ ಇದು. ನಾನು ಏನಾನ ಈಗ ಆನ್ಲೈನಲ್ಲಿ ಕಮ್ಮಿ ಇರುತ್ತೆ ಅಂತ ನಾನು ನೋಡೋದಕ್ಕಿಂತ ಈ ಶಾಪಲ್ಲಿ ಆನ್ಲೈನ್ಗಿಂತ ತುಂಬಾ ಕಾಸ್ಟ್ ಕಮ್ಮಿ ಇದೆ. ಸೊ ನೀವು ಏನೇ ಒಂದು ಪಾಟ್ಸ್ ತೊಗೊಳ್ಳಿ, ಅದ್ರ ಮೇಲೆ ಪ್ರೈಸ್ ಹಾಕಿರ್ತಾರೆ. ನೀವು ಪ್ರೈಸ್ ನೋಡಿದ ತಕ್ಷಣ ನನಗೆ ಪರವಾಗಿಲ್ಲ, ನನ್ನ ಬಜೆಟ್ ಏನಿದೆ ಅದಕ್ಕೆ ನನಗೆ ಓಕೆ ಅಂತ ಅನಿಸುತ್ತೆ. ಸೊ ನಾನು ನೋಡಿರೋ ಹಾಗೆ ಇಲ್ಲಿ ಆಲ್ಮೋಸ್ಟ್ ಬಂದವರೆಲ್ಲ ಹೋಲ್ಸೇಲಾಗೆ ಪರ್ಚೇಸ್ ಮಾಡ್ತಾರೆ. ಈ ಹೋಟ್ಲವ್ರಿಗೆ ಮತ್ತು ದೊಡ್ಡ ಅಂಗಡಿಗಳೆಲ್ಲ ಇರ್ತಾರಲ್ಲ, ಅಂಥವ್ರು ಬಂದು ಇಲ್ಲಿ ಬಲ್ಕಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಎನಿ ಟೈಮ್ ನೀವು ಯಾವಾಗನ ನಾನು ಈ ಶಾಪ್ಗೆ ವಿಸಿಟ್ ಮಾಡಿದರೆ ಬಲ್ಕಾಗಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಯಾರಾದರೂ 1-2 ಅಂತೂ ಪರ್ಚೇಸ್ ಮಾಡಲ್ಲ. ಸೊ ಹಾಗಾಗಿ ಈ ಶಾಪ್ ಬಂದು ತುಂಬ ದೊಡ್ಡದಾಗಿದೆ. 3-4 ಫ್ಲೋರ್ ಇದ್ದಾವೆ, 3-4 ಫ್ಲೋರ್ ಇದ್ದಾವೆ. ಸೊ ಒಂದೊಂದು ಫ್ಲೋರಲ್ಲಿ ಒಂದೊಂದು ವೆರೈಟಿ ನಾವು ಇಟ್ಟಿದ್ದಾರೆ. ಮತ್ತು ತುಂಬ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಿನ್ನೂ ಇಷ್ಟ ಆಗೋದು ಏನಂದರೆ ಇಲ್ಲಿರುವಂಥ ಸ್ಟೀಲ್ ಪಾತ್ರೆಗಳು, ವೆರೈಟಿ ಆಫ್ ಸ್ಟೀಲ್ ಪಾತ್ರೆಗಳಿದ್ದಾವೆ. ಮತ್ತು ಕ್ವಾಲಿಟಿ ಅಂತೂ ಒಂದೊಂದೂ ಡಿಫ್ರೆಂಟಾಗಿ ಕ್ವಾಲಿಟಿ ಇದೆ. ಸೊ ನಿಮಗೆ ಕ್ವಾಲಿಟಿ ಬೇಸಸ್ ಅವರು ಪ್ರೈಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಕ್ವಾಲಿಟಿ ಕಮ್ಮಿ ಇದ್ದರೆ ಅದ್ರ ತಕ್ಕನಾಗೇ ಕಾಸ್ಟ್ ಇದೆ. ಸೊ ಹಾಗಾಗಿ ಹೈ ಕ್ವಾಲಿಟಿಗೆ ಹೈ ಕಾಸ್ಟೇ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಅಲ್ಯೂಮಿನಿಯಂ ಪಾತ್ರೆಗಳಂತೂ ಇನ್ನೂ ತುಂಬ ಚೆನ್ನಾಗಿದೆ. ಪಲಾವ್ ಪಾತ್ರೆಗಳು 2-3 ವೆರೈಟಿ ಪಲಾವ್ ಪಾತ್ರೆಗಳಿದೆ. ಒಂದರದ್ದು ಕ್ವಾಲಿಟಿ ಕಮ್ಮಿ ಇದ್ದರೆ ಅದ್ರ ಕಾಸ್ಟು ಅದೇ ಥರ ಇಟ್ಟಿದ್ದಾರೆ.
ಹೈ ಕ್ವಾಲಿಟಿ ಇದ್ದರೆ ಅದ್ರ ಕಾಸ್ಟು ಹೈಯಾಗೇ ಇದೆ. ಸೊ ನಿಮಗೆ ಯಾವ ಥರ ಕ್ವಾಲಿಟಿ ಬೇಕಂದ್ರೆ ನೀವೇ ಓನಾಗಿ ಖುದ್ದಾಗಿ ಚೆಕ್ ಮಾಡಿ ನೀವು ಬೈ ಮಾಡೋದ್ರಿಂದ ಸೊ ನಿಮಗೆ ಯಾವ ಥರ ಬೇಕು ಅದನ್ನು ನೋಡಿ ಅಲ್ಲಿ ತೊಗೊಳ್ಬೋದು. ಈಗ ನಾವು ಔಟ್ಸೈಡ್ ಏನೋ ಆನ್ಲೈನಲ್ಲಿ ಅಂದರೆ ಏನು ನಾವು ನೋಡ್ತೀವಿ ಅದನ್ನು ಮಾತ್ರ ತೊಗೊಳ್ಬೋದು. ಇಲ್ಲಿ ನಮ್ಗೆ ಯಾವ ಥರ ಬೇಕು ಅದನ್ನು ನಾವು ಖುದ್ದಾಗಿ ಚೆಕ್ ಮಾಡಿ ತೊಗೊಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ ಈ ಜಾಗ. ನಾನು ಈ ವಿಡಿಯೋ ಮಾಡಿರೋದು ನಾನಿಲ್ಲಿ ರೆಗ್ಯುಲರಾಗಿ ಬರೋದ್ರಿಂದ ಸೊ ಇಲ್ಲಿ ಎನಿ ಟೈಮ್ ನಿಮಗೆ ಎಲ್ಲ ಥರದ ಪಾತ್ರೆಗಳು ಸ್ಟಾಕ್ ಇರುತ್ತೆ. ಸೊ ಇನ್ನು ಸ್ಟಾಕ್ ಏನಾನ ಇಲ್ಲಾದರೆ ನಿಮಗೆ ಅವ್ರು ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಸ್ಟಾಕ್ ಇಲ್ಲಾದರೆ ಯಾವಾಗ ಬರುತ್ತೆ ಅಂತ ಅವ್ರು ಇನ್ಫಾರ್ಮ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಎಲ್ಲ ಥರದ ಪಾತ್ರೆಗಳು ಇಮ್ಮಿಡಿಯೇಟಾಗಿ ನಿಮ್ಗೆ ಬೇಕಾದರೆ ಸಿಗುತ್ತೆ. ಬೇರೆ ಕಡೆ ನೀವು ಹುಡ್ಕೊಂಡು ಹೋಗ್ಬೇಕಂತ ಇರಲ್ಲ. ಒಂದೇ ಜಾಗದಲ್ಲಿ ನಿಮಗೆ ಮಲ್ಟಿ ಐಟಮ್ಸ್ಗಳು ಸಿಗೋದಾದರೆ ಈ ಶಾಪ್ ಅಂತಲೇ ನಾನು ಹೇಳ್ಬೋದು. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡಿರೋದು. ಸೊ ನನಗೆ ತುಂಬ ಜನ ಈ ಲೊಕ್ಯಾಲಿಟಿಯಲ್ಲಿ ಪರಿಚಯ ಇರೋದ್ರಿಂದ ನಮ್ಮ ಫ್ರೆಂಡ್ಸ್ಗೂ ಇದು ಹೆಲ್ಪ್ ಆಗುತ್ತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಸೊ ನೀವು ಬೆಂಗಳೂರು ಯಲಹಂಕದಲ್ಲಿ ಯಾರಾದರೂ ಇದ್ದೀರಾ ಆದರೆ, ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾದರೆ ಸೊ ಈ ಒಂದು ಜಾಗಕ್ಕೆ ನೀವು ಭೇಟಿ ಕೊಡಿ. ನಿಮ್ಗೇನಾನ ಈ ಜಾಗ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಯಾವ ಜಾಗ ಅಂತ ನಾನು ನಿಮಗೆ ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಯಾರಾದರೂ ಯಲಹಂಕ ಇದ್ದೀರಾ ಅಥವಾ ಯಲಹಂಕ ಓಲ್ಡ್ ಟೌನು ಮಾರುತಿ ನಗರ್ ಇದ್ದೀರಾ, ಸೊ ಮಾರುತಿ ನಗರದಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಇದು ಮಾರುತಿ ನಗರ್ ಮೇನ್ ರೋಡು ಕೋಗಿಲು ಕ್ರಾಸ್ ಹತ್ರನೇ ಇದೆ, ಸೆಂಟ್ರಲ್ಲೇ ಇದೆ. ಸೊ ಹಾಗಾಗಿ ಆಲ್ಮೋಸ್ಟು ಇಲ್ಲಿರೋ ಅಂಥವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ನಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಹತ್ರ ಇದ್ದೀರಾ, ಸೊ ನಿಮ್ಗೆ ಯಾರು ಗೊತ್ತಿಲ್ಲ ಆದರೆ ಮಾತ್ರ ಕಮೆಂಟ್ ಮಾಡಿ, ನಾನು ನಿಮಗೆ ಲೊಕೇಶನ್ ಹೇಳ್ತೀನಿ, ಓಕೆನಾ. ಈ ಜಾಗನ ನೀವು ಎಕ್ಸ್ಪ್ಲೋರ್ ಮಾಡಿಕೊಂಡು ನಿಧಾನಕ್ಕೆ ನೋಡಿಕೊಂಡು ಎಲ್ಲ ನೋಡ್ತಿರಾದರೆ ನಿಮಗೆ ಮಿನಿಮಮ್ ಅಂದ್ರೂ 1 ಅವರ್ ಇಲ್ಲಾದರೆ 2 ಅವರ್ ಅಂತೂ ಬೇಕಾಗುತ್ತೆ ನೀಟಾಗಿ ಎಲ್ಲ. ಏಕೆಂದರೆ ಇದು ಫ್ಲೋರ್ ವೈಸ್ ಇದೆ, ಫ್ಲೋರ್ ವೈಸು ಐಟಮ್ಗಳನ್ನ ಅವರೇ ಅರೇಂಜ್ ಮಾಡಿದ್ದಾರೆ. ಸೊ ಎಲ್ಲ ನೀವು ನೋಡಿಕೊಂಡು ಹೋಗಿ ಮಾಡೋದಾದರೆ ಏನಿಲ್ಲಾದರೂ ನಿಮಗೆ ಮಿನಿಮಮ್ 2 ಅವರ್ ಅಂತೂ ಬೇಕಾಗುತ್ತೆ. ಅಷ್ಟು ಐಟಮ್ಗಳಿಟ್ಟಿದ್ದಾರೆ ಇವರು. ನಾನು ಈ ಶಾಪ್ಗೆ ಬಂದಾಗೆಲ್ಲ ಆಲ್ಮೋಸ್ಟು ನನ್ನದು ಟೈಮ್ ಇದ್ದರೆ ಎಲ್ಲ ಫ್ಲೋರ್ಗೆ ಒಂದ್ಸಲ ವಿಸಿಟ್ ಮಾಡಿ ಹೊಸ್ದಾಗಿ ಏನಾದರೂ ಬಂದಿದೆ ಅಂತ ನಾನು ಆಲ್ಮೋಸ್ಟ್ ಚೆಕ್ ಮಾಡ್ತೀನಿ. ಸೊ ನಾನು ಪರ್ಚೇಸ್ ಮಾಡಿಲ್ಲ ಆದರೂ ನೆಕ್ಸ್ಟ್ ಟೈಮ್ ನನಗೆ ಏನಾದರೂ ಬೇಕಾದರೆ ಇಲ್ಲಿ ಸಿಗುವಂಥ ಐಟಮ್ ಇರುತ್ತೆ ಅಂತ ನಾನು ಮುಂಚೆನೇ ನೋಡ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ಇನ್ನೂ ತುಂಬ ಐಟಮ್ಸ್ಗಳಿದೆ ಈ ಶಾಪಲ್ಲಿ. ಬಟ್ ನಾನು ಕವರ್ ಮಾಡಿರೋದು 3% ಮಾತ್ರ ಈ ಶಾಪ್ನ ನಾನು ಕವರ್ ಮಾಡಿದ್ದೀನಿ. ಯಾಕಂದರೆ ನಾನು ಏನು ಐಟಮ್ಸ್ ಪರ್ಚೇಸ್ ಮಾಡಬೇಕಂತ ಬಂದಿರೋದ್ರಿಂದ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿಕೊಂಡು ಹಾಗೆಯೇ ಈ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಅಲ್ಲಿ ಈ ವಿಡಿಯೋ ಮಾಡಿಕೊಂಡು ನಾನು ನೆಕ್ಸ್ಟ್ ಬೇರೆ ಶಾಪ್ಗೆ ಹೋಗಬೇಕಾಗಿತ್ತು, ಬೇರೆ ಕೆಲಸಗಳಿತ್ತು ಅಂತೇಳಿ ನಾನು ಈ ವಿಡಿಯೋನ ಇಷ್ಟಕ್ಕೆ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಂದರೆ ನಾನು ಇದನ್ನು ಕಂಟಿನ್ಯೂ ಮಾಡಿ ಆ ಶಾಪ್ನ ಪೂರ್ತಿಯಾಗಿ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಹೀಗೆ ನಾನೆಲ್ಲ ನೋಡಿಕೊಂಡು ನಾನು ವಿಡಿಯೋ ಮಾಡಿಕೊಂಡು ಹಾಗೇ ಹೋಗಿ ಸೊ ಕ್ಯಾಶ್ ಕೌಂಟರ್ಗೆ ಬಿಂದು ಅಂತ ಇದ್ದಾರೆ, ಬಿಂದು ಸಿಸ್ಟರು, ಅವ್ರ ಜೊತೆಗೆ ಮಾತಾಡಿಕೊಂಡು ಸೊ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಇವರು. ಸೊ ನಮಗೇನೇ ಒಂದು ವಸ್ತು ಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು ಅವರು. ಸೊ ಹೀಗೆ ವಿಡಿಯೋ ಮಾಡಿಕೊಂಡು ಎಲ್ಲ ಒಂದು ನೋಡಿಕೊಂಡು ಅದ್ರ ಬೆಲೆ ಎಲ್ಲ ಕೇಳಿಕೊಂಡು ಯಾವುದನ್ನ ಹೊಸ್ದಾಗಿ ಬಂದಿದ್ದರೆ ಹೇಳ್ತಾರಲ್ವ, ಹಾಗಾಗಿ ಒಂದು ಪಾತ್ರೆ ನನಗೆ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಹಾಗೆ ಆ ಪಾತ್ರೆ ಎಕ್ಸ್ಚೇಂಜಿಗೆ ತೊಗೊಬರ್ತೀನಿ ಅಂತ ಹೇಳಿ ನಾನು ಅಂಗಡಿಯಿಂದ ಹೊರಗಡೆ ಬಂದೆ. ನೋಡಿ ತುಂಬ ಫ್ರೆಂಡ್ಲಿ ಇವರು, ಬಿಂದು ಸಿಸ್ಟರ್ ಅಂತ. ಯಾವುದೇ ಒಂದು ಕಸ್ಟಮರ್ ಬಂದರೂ ಅವ್ರ ಜೊತೆಗೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು ಅವರು. ಸೊ ನೋಡಿ ಹಾಗೆ ಹೊರಗಡೆ ಬಂದು ಇದು ಔಟ್ಸೈಡ್ ಅವ್ರು ಇಟ್ಟಿರುವಂಥದ್ದು. ಸೊ ಕಿಚನ್ಗೆ ಬೇಕಾದಂಥ ಸ್ಟೀಲ್ ಗ್ಯಾಸ್ಗಳು ಇರ್ತದೆ. ಇದೆಲ್ಲ ಮುಗಿಸ್ಕೊಂಡು ನಾನು ಈ ಶಾಪಿಂದ ಹೊರಟಿದ್ದೀನಿ. ನನಗೆ ಈ ಶಾಪಿಗೆ ಬಂದರೆ ಹೋಗ್ಲಿಕ್ಕಂತೂ ಮನಸ್ಸೇ ಆಗೋಲ್ಲ, ಯಾಕಂದರೆ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿರುತ್ತೆ. ಸೊ ನಾನಂತೂ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಇದು ಬಂದರೆ, ಟೈಮ್ ಇದ್ದರೆ. ಸೊ ಟೈಮ್ ಇಲ್ಲಾದರೆ ಆದಷ್ಟು ಏನು ಬೇಕಾ ತೊಗೊಂಡು ಹೋಗ್ಬಿಡ್ತೀನಿ. ಯಾಕೆಂದರೆ ನಾನು ಆಲ್ಮೋಸ್ಟ್ ಬಂದಾಗೆಲ್ಲ ನಮ್ಮ ಹಸ್ಬೆಂಡ್ ಜೊತೆಗೆ ಬರೋದ್ರಿಂದ ಅವರು ಬಂದು ಪಾಪ ಅವರಿಗೆ ತಲೆ ಹಾಡಾಗಿಬಿಡುತ್ತೆ ನಾನು ನೋಡೋದೆಲ್ಲ. ಈ ಥರ ಬೈ ಮಾಡಿಲ್ಲಾದರೂ ಒಂದು ರೌಂಡ್ ಎಲ್ಲ ನೋಡ್ತಾ ಇರ್ತೀನಲ್ಲ. ಸೊ ಹಾಗಾಗಿ ನಾನು ಬೇಗ ಮುಗಿಸ್ಕೊಂಡು ಇವತ್ತಂತೂ ಹೊರಗಡೆ ಬಂದೆ. ನೋಡಿ ನಮ್ಮ ಹಸ್ಬೆಂಡ್ ಆಗಲೇ ಔಟ್ಸೈಡೇ ಬಂದುಬಿಟ್ರು, ಶಾಪ್ ಒಳಗಡೆ ಬಂದಿದ್ದರು. ಶಾಪ್ ಒಳಗಡೆಯಿಂದ ಬಂದು ನಾನು ಏನೇನು ನೋಡ್ತಾ ಇದ್ದೀನಿ ಅಂತ ನೋಡ್ಬಿಟ್ಟು ಹಂಗೆ ಬಂದರು. ಸೊ ಅವ್ರು ಬಂದರು ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಜಾಗ ಬಂದುಬಿಟ್ಟು ಮಾರುತಿ ನಗರ ಜಾಗನೇ. ಸೊ ಇಲ್ಲಿ ನಾನು ಬಂದಿದ್ದೀನಿ ಇವತ್ತು ಫಿಶ್ ಬೈ ಮಾಡೋಣ ಅಂತ ಬಂದಿದ್ದೀನಿ. ಇದು ಬಂದು ನಮ್ಮ ರೆಗ್ಯುಲರ್ ಶಾಪ್ ಇದು. ಸೊ ಇಲ್ಲಿ ನಮಗೆ ಫ್ರೆಶ್ಶಾಗಿ ಎಲ್ಲ ವೆರೈಟಿ ಫಿಶ್ ಸಿಗೋದ್ರಿಂದ ಈ ಶಾಪ್ಗೆ ಇವಾಗ ಬಂದಿದ್ದೀನಿ.
ನೋಡಿ ಇದು ಇದು ಫಿಶ್ ಶಾಪ್ ಇದು. ಸೊ ಇಲ್ಲಿ ನಮಗೆ ಬೇಕಾದಂಥ ಎಲ್ಲ ವೆರೈಟಿ ಫಿಶ್ ಸಿಗುತ್ತೆ ಹಾಗೂ ಫ್ರೆಶ್ ಆಗಿರುತ್ತೆ ಈ ಫಿಶ್ಶು. ಸೊ ಇದು ಅವರು ಎಲ್ಲಿಂದ ಮೀನು ಬರುತ್ತೆ, ಯಾವ ಟೈಮ್ಗೆ ಬರುತ್ತೆ, ಯಾವ್ಯಾವ ಫಿಶ್ ಚೆನ್ನಾಗಿದೆ ಅಂತ ಅವ್ರು ನಮಗೆ ರೆಗ್ಯುಲರಾಗಿ ತೊಗೊಳೋದ್ರಿಂದ ತುಂಬ ನಮಗೆ ಚೆನ್ನಾಗಿ ಹೇಳ್ತಾರೆ ಈ ಅಣ್ಣ. ಹಾಗಾಗಿ ಇಲ್ಲೇ ನಾವು ಬರೋದು. ಇನ್ನು ನಮ್ಮ ಈ ಶಾಪ್ ಎದುರಿಗೇ ಇನ್ನೂ 2-3 ಶಾಪ್ ಇದೆ, ಬಟ್ ನಾವು ಅಲ್ಲಿ ಹೋಗಲ್ಲ. ಸೊ ಇದೇ ಒಂದು ಶಾಪ್ ನಾವು ಬರೋದು. ಸೊ ನೋಡಿ ಯಾವ ಫಿಶ್ ತೊಗೋತಾ ಇದ್ದೀವಂತ ಇವಾಗ ನೋಡಿ ಹೇಳ್ತಾ ಇದ್ದೀವಿ. ಕಾಸ್ಟ್ ಎಲ್ಲ ಕೇಳಿ ತೊಗೊಳ್ತಾ ಇದ್ದೀವಿ ಫಿಶ್ಶು. ಇವತ್ತು ನಾನು ತೊಗೊಂಡಿರೋಂಥ ಫಿಶ್ ಬಂದುಬಿಟ್ಟು ಅಂಜಲ್ ಫಿಶ್ಶು. ಸೊ ಇದು ತುಂಬ ಬೋನ್ಲೆಸ್ ಫಿಶ್ಶು, ಚೆನ್ನಾಗಿರುತ್ತೆ. ಇದು ನಾನು ಆ್ಯಕ್ಚುಲಿ ರೆಗ್ಯುಲರಾಗಿ ಬಂದಾಗೆಲ್ಲ ಇದು ತೊಗೊಳ್ಳಲ್ಲ. ಬಂದರೆ ನಾನು ಆಲ್ಮೋಸ್ಟ್ ತೊಗೊಳ್ಳೋದು ಬೂತಾಯಿ ಅಥವಾ ಬಂಗಡ ಫಿಶ್ಶು, ಇಲ್ಲ ತಪ್ಪಿದರೆ ಬೇರೆ ಪಾಂಪ್ಲೆಟ್ ತೊಗೊಳ್ತೀನಿ. ಬಟ್ ಈ ಸಲ ಈ ಅಂಜಲ್ ಫಿಶ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನಮ್ಮ ಹಸ್ಬೆಂಡು ತುಂಬ ಸಲ ಹೇಳ್ತಾಯಿದ್ರೆ ಈ ಫಿಶ್ ಒಮ್ಮೆ ಟ್ರೈ ಮಾಡೋಣ ಅಂತ. ಸೊ ಹಾಗಾಗಿ ಈ ಫಿಶ್ನ ಇವತ್ತು ತೊಗೊಂಡಿದ್ದೀವಿ. ಸೊ ಈ ಫಿಶ್ದು ಒಂದು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನಾನು ಅಂಜಲ್ ಫಿಶ್ ತೊಗೊಂಡಿರೋದು ಫಿಶ್ ಫ್ರೈ ಮಾಡೋಣ ಅಂತಲೇ. ಸೊ ಈ ಫಿಶ್ದು ಒಂದು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಂದಾಗಲೇ ಒಂದು ವೀಡಿಯೋ ಅಪ್ಲೋಡ್ ಆಗಿದೆ. ಸೊ ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಆ ವಿಡಿಯೋನ ನೋಡಿ. ಸೊ ಹೇಗಿತ್ತಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ಫಿಶ್ ಅಂಗಡಿ ಲೊಕೇಟ್ ಆಗಿರೋದು ಮಾರುತಿನಗರ ಮೇನ್ ರೋಡಲ್ಲೇ, ಕೂರ್ಲಪ್ಪ ಕಾಂಪ್ಲೆಕ್ಸ್ ಪಕ್ಕ ರೋಡಲ್ಲಿದೆ. ಶೆಲ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಎಲ್ಲ ವೆರೈಟಿ ಫಿಶ್ ಸಿಗುತ್ತೆ. ಸಂಡೇಸ್ ಆದರೆ ನಿಮಗೆ ಇನ್ನೂ ಜಾಸ್ತಿ ವೆರೈಟಿ ಇರುತ್ತೆ. ಬೆಳಗ್ಗೆ ಟೈಮ್ ನೀವು ಬಂದರೆ ನಿಮಗೆ ಫ್ರೆಶ್ ಆಗಿರೋಂಥ ಎಲ್ಲ ಮೀನುಗಳು ಸಿಗುತ್ತೆ. ಸೊ ಮೀನು ತೊಗೊಂಡು ನಾನು ಸೀದಾ ಇವಾಗ ಎಳ್ನೀರು ತೊಗೊಳ್ಳೋಣ ಅಂತ ಎಳ್ನೀರಿಗೆ ಬಂದಿದ್ದೀವಿ. ಪಕ್ಕದಲ್ಲೇ ಇರುವಂಥ ಎಳ್ನೀರು ಅಂಗಡಿ. ಇಲ್ಲಿ ಬಂದುಬಿಟ್ಟು ಒಬ್ಬರು ಆಂಟಿ ಇದನ್ನು ನಡೆಸ್ತಾ ಇರೋರು. ಸೊ ಯಾವಾಗಲೂ ಇವರು ಒಬ್ಬರೇ ಇರ್ತಾರೆ ಅಂಗಡಿಯಲ್ಲಿ. ಸೊ ನೋಡಿ ಇಷ್ಟು ಚೆನ್ನಾಗಿ ಅಂಗಡಿನ ನಡೆಸ್ತಾ ಇದ್ದಾರೆ. ಆಂಟಿ ಬಂದು ಸೀಸನ್ ವೈಸ್ ಈ ಎಳ್ನೀರು ಆಲ್ಮೋಸ್ಟ್ ಯಾವಾಗಲೂ ಇಟ್ಟಿರ್ತಾರೆ. ಇದ್ರ ಜೊತೆಗೆ ಬೇರೆ ಬೇರೆ ಥರದ್ದೆಲ್ಲ ಫ್ರೂಟ್ಸ್ ಎಲ್ಲ ಮಾರ್ತಾರೆ. ಸೊ ಸೀಸನ್ ವೈಸ್ ಇವರು ಏನಾನ ಒಂದು ಹೊಸ ಐಟಮ್ ಬಂದರೆ ಅದನ್ನು ಅವರು ಸೇಲ್ ಮಾಡ್ತಾರೆ ಇಲ್ಲಿ. ಹಾಗಾಗಿ ನಾನು ಆಲ್ಮೋಸ್ಟ್ ಇಲ್ಲಿ ಒಂದು ಐಟಮ್ ಬೇಕಾದರೂ ಇವ್ರ ಹತ್ರ ಬಂದು ನಾನು ಬೈ ಮಾಡ್ತೀನಿ. ಸೊ ಈ ಆಂಟಿ ಅಂದರೆ ತುಂಬ ಇಂಡಿವಿಜುವಲ್ ಆಗಿ ತುಂಬ ಬ್ರೇವ್ ಅಂತಲೇ ಹೇಳ್ಬೋದು. ಇವತ್ತಿನ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ನಮ್ಮ ಮನೆ ಕಡೆ ಹೊರಟಿದ್ದೀವಿ. ಹೋಗ್ತಾ ನಮ್ಮ ಚಾರ್ಲಿಗಳು ನೋಡಿ ಮಲ್ಕೊಂಡಿದ್ದಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡೋಣ ಅಂತ ಕರೆದೆ, ಆದರೆ ಎದ್ದಿಲ್ಲ ಅವರು. ಇದು ಬಂದು ಮಾರುತಿನಗರ ಮೇನ್ ರೋಡಲ್ಲಿರುವಂಥ ರೋಡೇ ಆಗಿದೆ. ಸೊ ಇಲ್ಲಿ ನಮಗೆ ಮನೆಗೆ ಬೇಕಾದಂಥ ದಿನನಿತ್ಯದ ಐಟಮ್ಗಳು ಈ ಏರಿಯಾದಲ್ಲೇ ಸಿಗುವಂಥದ್ದು. ಸೊ ಪೂಜೆ ಸಾಮಾನಿಂದ ಹಿಡಿದು ಮನೆಗೆ ಬೇಕಾದಂಥ ದಿನಸಿ ಐಟಮ್ ಎಲ್ಲ ಒಂದೇ ಏರಿಯಾದಲ್ಲಿ ಒಂದೇ ಲೊಕ್ಯಾಲಿಟಿಯಲ್ಲೇ ಸಿಗುತ್ತೆ. ಸೊ ಈ ಒಂದು ಮೇನ್ ರೋಡಲ್ಲಿ ನನಗೆ A to Z ಎಲ್ಲ ಐಟಮ್ ಸಿಗುವಂಥ ಏರಿಯಾ ಆಗಿದೆ. ಸೊ ಹಾಗಾಗಿ ಈ ಏರಿಯಾದೊಂದು ವೀಡಿಯೋ ಮಾಡಿಕೊಂಡು ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ. ಸೊ ಇವತ್ತು ನಾನು ಶಾಪಿಂಗ್ ಮುಗಿಸ್ಕೊಂಡು ಹೋಗುವಂಥ ಎಲ್ಲ ಒಂದು ಡೀಟೇಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಫಸ್ಟ್ ವೀಡಿಯೋ ಆಗಿದೆ ಈ ಥರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ನೋಡಿ ಮನೆಗೆ ಬಂದು ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ನಾನು ಆ್ಯಕ್ಚುಲಿ ಮನೆಗೆ ಬೇಕಾಗಿದ್ದು ಪಾಟ್ಸ್ ನನಗೆ ಬೇಕಾಗಿತ್ತು ಗಾರ್ಡನಿಂಗ್ಗೆ. ಹಾಗಾಗಿ ಮೇನಾಗಿ ನಾನು ಪಾಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಹಾಗೆ ಅಡುಗೆ ಮನೆಗೆ ಬೇಕಾದಂಥ ಸ್ವಲ್ಪ ಪಾತ್ರೆ ಸಾಮಾನು ಬೇಕಿತ್ತು, ಅದನ್ನು ನಾನು ಬೈ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಫಿಶ್ ಮಾಡಿರುವಂಥ ಒಂದು ರೆಸಿಪಿನೂ ಇದೆ, ಹಾಗೆ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮನೆ ಮುಂದೆ ನೋಡಿ ಮನೆಗೆ ಬಂದಾಗ ಇರುವೆಗಳು ತುಂಬ ಓಡಾಡ್ತಾ ಇತ್ತು. ಹಾಗೆ ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಮನೆ ಬಾಗಿಲು ಮುಂದೆ ಎಷ್ಟು ಇರುವೆಗಳು ಓಡಾಡ್ತಾ ಇದ್ದಾವೆ, ಕಪ್ಪು ಇರುವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ.